ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಟಾಸ್ಕ್ಗಳ ವಿಚಾರ ಬಂದಾಗ ಇವರ ಧನಸ್ಸಿನಿಂದ ಬಿಟ್ಟ ಬಾಣಗಳು ಗುರಿ ತಪ್ಪಿದ ಉದಾಹರಣೆನೇ ಇಲ್ಲ. ಅವರೇ ಈ ಸೀಸನ್ನ ಟಾಸ್ಕ್ ಮಾಸ್ಟರ್ ಆದಂಥ ಧನುಷ್ ಗೌಡ ಅವರು. ಈ ಸೀಸನ್ನ ಇಡೀ 2 ವಾರಗಳ ಎಲ್ಲ ಟಾಸ್ಕ್ಗಳಲ್ಲಿ ರೂಲ್ಸ್ನ ಗೊಂದಲದಿಂದ ಅವರು 2 ಟಾಸ್ಕ್ನಲ್ಲಿ ಸೋತಿದ್ದು ಬಿಟ್ಟರೆ ಅವರಾಗೆ ತಮ್ಮ ಆಟದಿಂದ ಟಾಸ್ ಸೋತಿರೋ ಉದಾಹರಣೆನೇ ಇಲ್ಲ. ಮೊದಲನೇ ವಾರದ ಎಲ್ಲ ಟಾಸ್ಕ್ನಲ್ಲೂ ಗೆದ್ದು ಫೈನಲಿಸ್ಟ್ ಕಂಟೆಂಡರ್ ಆಗಿ ಫೈನಲಿಸ್ಟ್ ಟಾಸ್ಕ್ನಲ್ಲೂ ಕೂಡ ರೂಲ್ಸ್ನ ವಿಚಾರದಲ್ಲಿ ಆದ ಗೊಂದಲದ ಕಾರಣ ಅವರು ಟಾಸ್ಕ್ನ ಹೊರಗುಳಿದು ಕಾಕ್ರೋಚ್ ಸುದಿ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆದರು. 2ನೇ ವಾರ ಕೂಡ ಮಸಿ ಬಳಿಯೋ ಟಾಸ್ಕ್ನಲ್ಲಿ ಗೆದ್ದರು. ಆದರೆ ಕಂಬದ ಮೇಲಿನ ಮೊಟ್ಟೆಯ ಟಾಸ್ಕ್ನಲ್ಲಿ ಮತ್ತೆ ಸುದಿ ಅವರು ಉಸ್ತುವಾರಿಯಾಗಿ ಮಾಡಿದ ಗೊಂದಲದಿಂದ ಆ ಟಾಸ್ ಸೋತರು. ಆದರೆ ಫೈನಲಿಸ್ಟ್ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಅವರ ಪರ ಆಡಿ ಅವರು ಒಳ್ಳೆ ಸ್ಟ್ರಾಟಜಿ ಹೇಳಿಕೊಟ್ಟು ಅಶ್ವಿನಿ ಗೌಡ ಅವರು ಗೆದ್ದು ಫೈನಲಿಸ್ಟ್ ಆಗೋ ಹಾಗೆ ಮಾಡಿದ್ರು. ಇನ್ನು 3ನೇ ವಾರದ ಫಿನಾಲೆ ವಾರದಲ್ಲಿ ಫೈನಲಿಸ್ಟ್ ಆಗದೆ ಉಳಿದಿದ್ದ ಸ್ಪರ್ಧಿಗಳಿಗೆ ಮನೆಯಲ್ಲಿ ಉಳಿದುಕೊಳ್ಳೋ ಸಲುವಾಗಿ ಕೊಟ್ಟ ಕೊನೆಯ ಟಾಸ್ಕ್ನಲ್ಲೂ ಕೂಡ ಇವರು ಗೆದ್ದು ನಂಬರ್ 1 ಆಗಿರೋದು ಇವತ್ತಿನ ಮೊದಲ ಪ್ರೊಮೋದಲ್ಲಿ ಬಹುಶಃ ಕಾಣಿಸ್ತಾ ಇದೆ. ಕಟ್ಟಿರೋ ಬಿಗಿಯಾದ ಸ್ಟ್ರಿಂಗ್ಗಳ ಮೂಲಕ ಹಾದು ಹೋಗ್ತಾ ದೊಡ್ಡ ಬಲೂನ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪಿಸೋ ಟಾಸ್ಕ್ನಲ್ಲಿ ಧನುಷ್ ಗೆದ್ದಿರೋ ಹಾಗೆ ಕಾಣಿಸ್ತಿದೆ. ಇಲ್ಲಿ ನಂಬರ್ 1 ಅಂತ ಇರೋ ಸ್ಟೇಜ್ ಮೇಲೆ ಕಾಲ್ನಲ್ಲಿ ದಾರ ಇರೋ ಒಬ್ಬರು ಸ್ಪರ್ಧಿ ನಿಂತಿದ್ದಾರೆ. ನೀವು ಪ್ರೊಮೋದಲ್ಲಿ ಬೇರೆ ಭಾಗದಲ್ಲಿ ನೋಡಿದಾಗ ಕಾಲ್ನಲ್ಲಿ ದಾರ ಇರೋದು ಧನುಷ್ ಅವರ ಕಾಲ್ನಲ್ಲಿ ಮಾತ್ರ. ಹಾಗಾಗಿ ಅವರು ಗೆದ್ದು ಫಿನಾಲೆ ವಾರದ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋದು ಬಹುತೇಕ ಖಚಿತ. ಹಾಗೂ ಇದು ಅವರು ಮನೆಯ ಟಾಸ್ಕ್ ಮಾಸ್ಟರ್ ಅನ್ನೋದನ್ನ ಮತ್ತೊಮ್ಮೆ ದೃಢಪಡಿಸ್ತಾ ಇದೆ ಅಂದರೆ ಸುಳ್ಳಲ್ಲ. ಇಲ್ಲಿ ನಂಬರ್ 1 ಅಂತ ಹಾಕಿರೋದು ಇವರು ಈ ವಾರದ ಫಿನಾಲಿನಲ್ಲೂ ನಂಬರ್ 1 ಆಗಬಹುದು ಅನ್ನೋದರ ಮುನ್ಸೂಚನೆನ ಕಾಲುವೆ ಉತ್ತರಿಸಬೇಕು. ಇವರು ಮನೆ ಮಗ ಆಗಿರೋದ್ರಿಂದ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ತಳ್ಳು ಹಾಕೋಕೆ ಆಗೋದಿಲ್ಲ. ಟಾಸ್ಕ್ಗಳ ವಿಚಾರ ಬಿಟ್ಟರೆ ಅವರು ಮನೆಯಲ್ಲಿನ ತಮ್ಮ ಆಟನ ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬೇಕಿದೆ ಅನ್ನೋದು ನಮ್ಮ ಅಭಿಮತ. ಎಂಟರ್ಟೈನ್ಮೆಂಟ್ ವಿಚಾರ ಆಗಿರಲಿ, ಬೇರೆಯವ್ರ ಜೊತೆ ಹೆಚ್ಚಾಗಿ ಇಂಟ್ರ್ಯಾಕ್ಟ್ ಮಾಡೋ ವಿಚಾರ ಆಗಿರಲಿ, ಇನ್ನೂ ಸ್ವಲ್ಪ ಮಟ್ಟಿಗೆ ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಬೇಕಿದೆ. ಮೊದಲ ವಾರ ರಾಜಮಾತೆ ಅಶ್ವಿನಿ ಗೌಡ ಅವರು ಇವರನ್ನ ಹತೋಟಿಗೆ ತಗೊಳ್ಳೋಕೆ ನೋಡಿದಾಗ ಅವರು ಅಶ್ವಿನಿ ಗೌಡ ವಿರುದ್ಧ ಸಿಡಿದೆದ್ದು ತಗೊಂಡ ನಿಲುವು ಚೆನ್ನಾಗಿತ್ತು. ಇನ್ನು ಅದು ಬಿಟ್ಟರೆ ಕೆಲವು ಕಡೆ ಬೇಡದ ಜಾಗದಲ್ಲಿ ಅವರು ಮೂಗು ತೋರಿಸಿದ್ರು ಅಂತ ಕೂಡ ಅನ್ನಿಸ್ತು. ಮೊದಲನೇದಾಗಿ ಡಾಕ್ ಸತೀಶ್ ಚಂದ್ರಪ್ರಭಾ ಜಗಳದ ಮಧ್ಯ ಇವ್ರು ಹೋಗಿ ಡಾಕ್ ಸತೀಶ್ ಮೇಲೆ ಕಿರ್ಚಾಡಿದ್ದು. 2ನೇದಾಗಿ ಕಂಬದ ಮೇಲಿನ ಮೊಟ್ಟೆ ಟಾಸ್ ಸೋತ ಮೇಲೆ ಗಿಲ್ಲಿ ಅವರ ಆಟದ ಬಗ್ಗೆ ಕಾಮಿಡಿ ಮಾಡಕ್ಕೆ ಹೋದಾಗ ಗಿಲ್ಲಿಗೆ ಎಚ್ಚರಿಕೆ ಕೊಟ್ಟಿದ್ದು ಇವೆಲ್ಲ ಬೇಡವಾಗಿತ್ತು ಅನ್ನೋದು ನಮ್ಮ ಭಾವನೆ. ಈ ಸೀಸನ್ನ ಹೀರೋಗಳಲ್ಲಿ ಅವರೊಬ್ಬರು ಅಂತ ವೀಕ್ಷಕರು ನೋಡ್ತಾ ಇರುವಾಗ ಅವರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ನಮ್ಮ ಅಂಬೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.